ಮಹಾಕುಂಭಮೇಳ ಪ್ರಯಾಗ್ರಾಜ್ ಇದೊಂದು ಹಲವು ಜನರ ಒಂದು ಜೀವನನ ಬದಲಿಸಿದಂತ ದಿನಗಳು ಅಂತ ಹೇಳ್ಬೋದು. ಸೊ 2025ರಲ್ಲಿ ಇದ್ದಕ್ಕಿದ್ದ ಹಾಗೆ ವೈರಲ್ ಆದಂತ 16 ವರ್ಷದ ಯುವತಿ ಮತ್ತೆ ಈಗ 2026ರಲ್ಲಿ ವೈರಲ್ ಆಗ್ತಾ ಇದ್ದಾಳೆ. ಯಾವ ವಿಷಯದ ಬಗ್ಗೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಮೊನಾಲಿಸಾ ಭೋಸ್ಲೆ. ಸೊ ಈ ಹುಡುಗಿ ಆಕ್ಚುಲಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೈಗೆ ಸಿಕ್ಕಿ ಅವಳ ಒಂದು ಒಂದು ಫೋಟೋ ರಾತ್ರೋರಾತ್ರಿ ದೇಶಾದ್ಯಂತ ವೈರಲ್ ಆಗಿತ್ತು. ಸೊ ಮೊನಾಲಿಸಾ ಮಧ್ಯಪ್ರದೇಶದವರಾಗಿದ್ದು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರ್ತಾ ಇದ್ರು. ಸೊ ಅವರ ಒಂದು ಫ್ಯಾಮಿಲಿಯ ವೃತ್ತಿಯೇ ರುದ್ರಾಕ್ಷಿ ಮಾಲೆಗಳನ್ನ ಮತ್ತು ಹಲವು ಮಾಲೆಗಳನ್ನ ಮಾರುವುದಾಗಿತ್ತು. ಹಾಗೆ ತಂದೆ ತಾಯಿಗೆ ಸಹಾಯ ಮಾಡುತ್ತಾ ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಿದ್ದಂತ ಮೊನಾಲಿಸಾ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾಳ. ಜೀವನವನ್ನೇ ದಿಕ್ಕನ್ನೇ ಬದಲಿಸುವಂತ ದಿನ ಅಂತಾನೆ ಹೇಳ್ಬೋದು. ಸೊ ಸಿನಿಮಾದಲ್ಲೂ ಸಹ ಚಾನ್ಸ್ ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮತ್ತು ಮಾಡೆಲ್ ಆಗಿ ಸಹ ಮೊನಾಲಿಸಾಗೆ ಆಫರ್ ಸಿಗ್ತಾ ಹೋಗುತ್ತೆ. ಈ ಒಂದು ವರ್ಷದಲ್ಲಿ 3 ಸಿನಿಮಾದಲ್ಲಿ ಅವರು ಒಂದು ಆಕ್ಟ್ ಮಾಡ್ಲಿಕ್ಕೆ ಅವ್ರಿಗೊಂದು ಆಫರ್ ಸಿಕ್ಕಿದೆ. ಸೊ ಆ ಒಂದು ಅಡ್ವಾನ್ಸ್ ಪೇಮೆಂಟ್ ಇಂದ ಬಡವರ ಮಗಳಾಗಿದ್ರು ಸಹ ತಾಯಿಗೆ ಒಂದು ಬಂಗಾರದ ಚೈನ್ ಒಂದು ಗಿಫ್ಟ್ ಕೊಡ್ತಾರೆ ಮತ್ತು ತಂದೆಯೇ ಅವಳ ಪ್ರಪಂಚ ಆಗಿರ್ತಾರೆ. ಅಷ್ಟೊಂದು ಪ್ರೀತಿ ಇರುತ್ತೆ ತಂದೆ ತಾಯಿ ಮೇಲೆ. ಮತ್ತು ತಂದೆ ತಾಯಿಯ ಒಂದು ಪುಟ್ಟ ಕನಸು ಅಂದ್ರೆ ಮೊನಾಲಿಸಾ. 16 ವರ್ಷಕ್ಕೆ ದೇಶಾದ್ಯಂತ ಎಲ್ಲರ ಒಂದು ಗಮನ ಸೆಳೆದಂತ ಹಿಂದಿ, ತೆಲುಗು, ಮಲಯಾಳಂ ಈ ಮೂರೂ ಕಡೆನೂ ಅವರಿಗೆ ಒಂದು ಫಿಲಂ ಚಾನ್ಸ್ ಸಿಗ್ತಾ ಹೋಗುತ್ತೆ. ಸೊ ಮೊನಾಲಿಸಾ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಕಳೆದ ಒಂದು 6 ತಿಂಗಳಿಂದ ಫರ್ಮಾನ್ ಖಾನ್ ಎನ್ನುವ ಮಹಾರಾಷ್ಟ್ರದ ವ್ಯಕ್ತಿ ಮಾಡೆಲ್ ಆಗಿರ್ತಾರೆ ಮತ್ತು ರೀಜನಲ್ ಮೂವೀಸ್ ಅಲ್ಲಿ ಹೀರೋ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮುಸ್ಲಿಂ ವ್ಯಕ್ತಿ ಮತ್ತು ಮೊನಾಲಿಸಾ ನಡುವೆ ಪ್ರೀತಿ ಅಂಕುರ ಮೂಡಿದೆ ಅಂತಾನೆ ಹೇಳ್ಬೋದು. ಮೊನಾಲಿಸಾ ಕೆಲಸಕ್ಕೆ ಕೇರಳಗೆ ಹೋಗ್ತಾ ಇದೀನಿ ಅಂತ ಮನೇಲಿ ಹೇಳಿ ಇದ್ದಕ್ಕಿದ್ದ ಹಾಗೆ ಮಗಳು ಫೋನ್ ಸ್ವಿಚ್ ಆಫ್ ಆಗುತ್ತೆ ಮತ್ತು ಅವಳ ಒಂದು ಮದುವೆ ಆಗಿರುವಂತ ವಿಡಿಯೋ ವೈರಲ್ ಆಗುತ್ತೆ. ಸೊ ಶಾಕ್ ಆದಂತ ತಂದೆ ತಾಯಿಗೆ ಬರಸಿಡಲು ಪಡೆದಂಗಾಗುತ್ತೆ. ತಂದೆ ತಾಯಿಯ ಫೋನ್ ಸಹ ಮಾಡಿರಲ್ಲ ಮತ್ತು ಅವಳ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ತಂದೆ ತಾಯಿ ಕಾಂಟ್ಯಾಕ್ಟ್ ಸಹ ಮಾಡಕ್ಕಾಗಲ್ಲ. ಸೊ ಒಂದು ಸರಿ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಸಿ ಅಂತ ಅಂದ್ಬಿಟ್ಟು ನೆಲದ ಮೇಲೆ ಬಿದ್ದು ತಾಯಿ ಅಳಕ್ಕೆ ಶುರು ಮಾಡಿದ್ದಾರೆ. ಹೆತ್ತವರ ಬದುಕು ಬೀದಿಗೆ ಬಿದ್ದಿದ್ದು ಸತ್ಯ ಆಗಿದೆ. ಸೊ ಈಗ ತಂದೆ ತಾಯಿಯ ಒಂದು ನೆನಪನ್ನು ಸಹ ಮಾಡದೆ ಮೊನಾಲಿಸಾ ದೂರದಲ್ಲಿ ಕೇರಳದಲ್ಲಿ ಮತ್ತು ಗಂಡನ ಜೊತೆ ಹಾಯಾಗಿದ್ದಾಳೆ. ಮೊನಾಲಿಸಾ ಹೇಳೋದೇನಂತ ಅಂದ್ರೆ ಅವರ ತಂದೆ ತಾಯಿ ಬಲವಂತವಾಗಿ ಚಿಕ್ಕಮ್ಮನ ಮಗನಿಗೆ ಮದುವೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಮತ್ತು ಅವಳಿಗೆ ಆಗಲೇ 18 ವರ್ಷ ತುಂಬಿದೆ ಅಂತ. ಆದ್ರೆ ಅವರ ತಂದೆ ತಾಯಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಇದು ರಿಯಲ್ ಕೇರಳ ಸ್ಟೋರಿ. ನಾವೇನ್ ಮೂವಿ ಮೊನ್ನೆ ನೋಡಿದ್ವಿ ಹಾಗೆ ಆಗಿದೆ. ಅದ್ರಲ್ಲಿ ಹಾಗೆ ಆಧಾರ್ ಕಾರ್ಡ್ ಅಲ್ಲಿ ಅವರು ಒಂದು 18 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸಿರ್ತಾರೆ. ಆಸ್ ಇಟ್ ಈಸ್ ಇಲ್ಲೂ ಸಹ 18 ಇಯರ್ಸ್ ಕಂಪ್ಲೀಟ್ ಆಗಿದೆ, ಹೇಗೆ ನಮಗೆ ಗೊತ್ತಿಲ್ಲ ಆಧಾರ್ ಕಾರ್ಡ್ ಅಲ್ಲಿ ಅಂತ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ. ಆಕ್ಚುಲಿ 18 ಇಯರ್ಸ್ ಕಂಪ್ಲೀಟೇ ಆಗಿಲ್ಲ. ಈಗ ಮಗಳಿಗೆ ಇನ್ನು 17 ವರ್ಷ. ಅವಳಿಗೆ ಅಡಿಗೆ ಸಹ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಮತ್ತು ನಾವು ನಮ್ಮ ತಂಗಿ ಏನು ಅವ್ರ ಚಿಕ್ಕಮ್ಮ ಮಗನಿಗೆ ಮದುವೆ ಮಾಡಕ್ ನೋಡ್ತಿದ್ರು ಅಂತ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಆ ರೀತಿ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮತ್ತು ಫರ್ಮಾನ್ ಖಾನ್ ಇದನ್ನೆಲ್ಲ ಹೇಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮೊನಾಲಿಸಾ ಅವರ ತಂದೆ ತಾಯಿ ಕಂಪ್ಲೇಂಟ್ ಆಗಿದೆ. ಮತ್ತು ಗುಡಿಸಲಲ್ಲಿ ವಾಸ ಮಾಡುತ್ತಿದ್ದಂತ ಮಗಳು ಇದ್ದಕ್ಕಿದ್ದ ಹಾಗೆ ಆ ಮನೇಲಿ ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಸಮುದಾಯಕ್ಕೆ ಬರಸಿಡಲು ಬರೆದಂಗಾಗಿದೆ. ಯಾಕೆಂದ್ರೆ ಅವಳ ಒಂದು ಮಾತು ಏನಾಗಿತ್ತು ಅಂದ್ರೆ ಅವರ ಒಂದು ಸಮುದಾಯ ಬಡತನದಲ್ಲಿದ್ದು ಅಲ್ಲಿ ಎಲ್ಲಾ ಮಕ್ಕಳಿಗೂ ಒಂದು ಎಜುಕೇಶನ್ ಮತ್ತು ಮನೆಗಳನ್ನ ಕಟ್ಟಿಸ್ಕೊಡ್ತೀನಿ, ಸಮುದಾಯಕ್ಕೆ ನಾನು ಒಳ್ಳೇದ್ ಮಾಡ್ತೀನಿ ಅಂತ ಎಲ್ಲರಿಗೂ ಭರವಸೆ ಕೊಟ್ಟಂತ ಮೊನಾಲಿಸಾ ಇವತ್ತು ಇಡೀ ಸಮುದಾಯಕ್ಕೆ ಮೋಸ ಮಾಡಿ ಫರ್ಮಾನ್ ಖಾನ್ ಹಿಂದೆ ಹೋಗಿರೋದು ಎಷ್ಟು ನ್ಯಾಯ ನೀವೇ ಹೇಳಿ. ಇಲ್ಲಿ ತಂದೆ ತಾಯಿ ಕನಸು ಅಷ್ಟೇ ಅಲ್ಲ, ಇಡೀ ಸಮುದಾಯದ ಕನಸೆ ನುಚ್ಚು ನೂರಾಗಿದೆ. ನನ್ನ ಮಗಳ ಹತ್ರ ಒಂದು ಸರಿ ಮಾತಾಡಿಸಿ ಅವಳಿಗೆ ಏನಾಗಿದೆ ನಾನು ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ತಾಯಿ ಲತಾ ಕಣ್ಣೀರ್ ಇಡ್ತಾ ಇದ್ದಾರೆ ಮತ್ತು ಜಯಸಿಂಹ ಭೋಸ್ಲೆ ಅವರು ಸಹ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಮೊನಾಲಿಸಾ ನಾವ್ ಇರ್ಲಿಕ್ಕೆ ಕೇರಳನೇ ಸೇಫು ಅಂತ ಅಂದ್ಬಿಟ್ಟು ಕೇರಳದಲ್ಲಿ ಒಂದು ಹಿಂದೂ ಸಂಪ್ರದಾಯದಲ್ಲಿ ಫರ್ಮಾನ್ ಖಾನ್ ನ ಮದುವೆ ಆಗ್ಬಿಟ್ಟು ಹಾಯಾಗಿದ್ದಾರೆ. ಬಟ್ ದಯವಿಟ್ಟು ಯಾವುದೇ ಒಂದು ಹೆಣ್ಮಕ್ಳಾಗಿರ್ಬೋದು ತಂದೆ ತಾಯಿನ ಒಪ್ಪಿಸಿ. ಸೊ ಅವರಿಗೆ ಕೇರಳದಲ್ಲಿ ಮದುವೆ ಆಗುತ್ತಿದ್ದಂತೆ ಒಬ್ಬ ಯುವಕ ಬಂದು ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ ಮೇಲೂ ಸಹ ಫೋಟೋದಲ್ಲಿ ಇದು ರಿಯಲ್ ಕೇರಳ ಸ್ಟೋರಿ ಅಂತ ಇರುತ್ತೆ. ಸೊ ತುಂಬಾ ಜನ ಹೇಳ್ತಾ ಇದಾರೆ ಇದು ಒಂದು ಮುಸ್ಲಿಂ ಅವರು ಮತ್ತೆ ಒಂದು ಲವ್ ಜಿಹಾದ್ ಅನ್ನುವಂತ ಒಂದು ನಡೀತಾ ಇದೆ. ಮತ್ತೆ ಇದು ಒಂದು ಕೇರಳ ರಿಯಲ್ ಸ್ಟೋರಿ ಏನಾಗಿದೆ ಆ ಮೂವಿ ಅಂತೆ ನಡೀತಾ ಇದೆ ಮೊನಾಲಿಸಾ ಜೀವನದಲ್ಲಿ. ಸೊ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಒಂದು ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ನಿಜವಾಗ್ಲೂ 18 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ಮೊನಾಲಿಸಾಗೆ ಒಂದು ರಿಲೀಫ್ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರೆ. ಏನೇ ಆಗ್ಲಿ ಇತ್ತ ತಂದೆ ತಾಯಿಯ ಕನಸನ್ನು ನುಚ್ಚು ನೂರು ಮಾಡಿ ದೂರ ಹೋಗಿದ್ದು
ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತಿದೆ ಫ್ರೆಂಡ್ಸ್. ಸೊ ನಿಮಗೆ ಏನ್ ಅನಿಸ್ತಿದೆ? ಮೊನಾಲಿಸಾ ಅವಳ ತೀರ್ಮಾನ ಮತ್ತು ಅವಳ ಒಂದು ಜೀವನದ ನಿರ್ಧಾರ ಸರಿಯಾಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.